ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್, ಉಡುಪಿ. ಮುನಿಸಿದ ಮನಸ್ಸು, ಕಳೆದು ಹೋದ ಆ ಸಂಬಂಧ, ತಡವಾಗಿ ಬಂದ ಪ್ರೀತಿ, ವೃದ್ಧಾಪ್ಯ ದಾಟಿದ ಅನಂತರಾಯ. ಒಂದು ವಿಶಾಲ ಹಳ್ಳಿ, ಮನೆಯ ಒಂದು ಮೂಲೆ ಕೋಣೆಯಲ್ಲಿ ಒಂಟಿತನದಲ್ಲಿ ಬದುಕುತ್ತಿದ್ದ. ಕೆಲ ವರ್ಷಗಳ ಹಿಂದೆ ಪತ್ನಿ ಗೀತಾ ಹೃದಯಾಘಾತದಿಂದ ಹೃದಯ ಪೂರ್ತಿಯಾಗಿ ಹೋದಳು. ಮಗ ರಾಜೇಶ್ ನಗರದಲ್ಲಿ ಇಂಜಿನಿಯರ್. ಮಗಳ ಮದುವೆಯಾದ ಮೇಲೆ ಬಂದಿಲ್ಲ. ಅನಂತರಾಯನೆಂದು ಕೇಳಿದರೆ ಹಳ್ಳಿಯ ಎಲ್ಲರೂ ಸಂತೋಷದ ಜೀವ ಎಂದು ಬಣ್ಣಿಸುತ್ತಿದ್ದರು. ಆದರೆ ಈಗ ಅವರು ಬೆಳಿಗ್ಗೆ ಎದ್ದು ಬೆಲ್ಲದ ಕಾಫಿಯೊಂದಿಗೆ ಹಾಲು ಹೀರುವಷ್ಟರಲ್ಲೇ ದಿನ ಮುಗಿಯುತ್ತಿತ್ತು. ರಾಜೇಶ್ ತನ್ನ ತಂದೆಗೆ ತಿಂಗಳಿಗೆ 5,000 ರೂಪಾಯಿಗಳನ್ನು ಕಳುಹಿಸುತ್ತಿದ್ದ. ಆದರೆ ಕಳೆದು ಹೋದ ಮಾತು, ಒಣ ಸಂಪರ್ಕ, ಹೃದಯದ ಬಾಂಧವ್ಯ ಇವು ಎಲ್ಲವೂ ಖಾಲಿಯಾಗಿತ್ತು. ತಂದೆಯು ತನ್ನ ಮೊಬೈಲ್ ನೋಟವನ್ನೇ ಆಸೆಯಂತೆ ನೋಡುತ್ತಿದ್ದ ಮಗನ ಫೋನ್ ಕರೆಗಾಗಿ. ಅನಂತರಾಯ ಮನಸ್ಸಿನಲ್ಲೇ ಯೋಚಿಸುತ್ತಿದ್ದ, ಇಂದು ಗಾಳಿ ಜಾಸ್ತಿ ಇದೆ. ಮಗ ಒಂದು ಕರೆ ಮಾಡಿದರೆ ಇಷ್ಟು ಬೇಸರ ಇರುತ್ತಾ ಇರಲಿಲ್ಲ. ತಂದೆ ಮಗನಿಗೆ ಪ್ರತಿದಿನ ಬೆಳಿಗ್ಗೆ ಕರೆ ಮಾಡುತ್ತಿದ್ದ. ಆದರೆ ಪ್ರತಿಕ್ರಿಯೆ ಇಲ್ಲ. ಕೆಲವೊಮ್ಮೆ ಮಗ ಬೈಯುತ್ತಿದ್ದ, ಕೆಲವೊಮ್ಮೆ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಎಂದು ತಿರಸ್ಕಾರ. ಒಂದು ದಿನ ಅನಂತರಾಯ ತಮ್ಮ ಹಳೆಯ ಆಲ್ಬಮ್ ತೆಗೆದುಕೊಂಡು ಪಕ್ಕದ ಮನೆಯ ಲಲಿತಾ ಅಕ್ಕಳಿಗೆ ತೋರಿಸುತ್ತಿದ್ದರು. ಅಲ್ಲಿ ರಾಜೇಶನ ಬಾಲ್ಯದ ಫೋಟೋ, ತಾಯಿ ಗೀತಾಳ ಜೊತೆಗಿನ ಛಾಯಾಚಿತ್ರ, ಕುಟುಂಬವೊಂದು ಎಂದೆಂದಿಗೂ ಇರುವಂತೆ ಮೂಡಿದ ಕ್ಷಣಗಳ ಫೋಟೋಗಳು. ಇವನು ತುಂಬಾ ಭಿನ್ನವಾಗಿ ಬಿಟ್ಟಿದ್ದಾನೆ ಅಲ್ವಾ ಅಣ್ಣ? ಈಗ ಪ್ರೀತಿ ಎಂದರೆ ಹಣದ ಎದುರು ಕಣ್ಣಿಗೆ ಕಾಣದಂತಾಗಿದೆ ಅಂದರು ಲಲಿತಾ ಅಕ್ಕ. ಇವರ ಮಾತಿಗೆ ಅನಂತರಾಯ ಮುಗುಳು ನಗೆ ಮಾಡಿದರು. ಆದರೆ ಆ ನಗೆಯಲ್ಲಿ ನಿಜವಾದ ನೋವಿನ ಮೋಡವಿತ್ತು. ತಿರುಗಿ ನೋಡದ ಮಗ, ಕಾಯುವ ತಂದೆ. ವರ್ಷದೊಳಗೆ 3 ಬಾರಿ ಪಿತೃಪಕ್ಷ ಬಂತು. 3 ಸಲವೂ ಅನಂತರಾಯ ಮಗನನ್ನು ಆಹ್ವಾನಿಸಿದರು. ಬಾ ಮಗ, ಅಮ್ಮನ ಚಿತೆ ಎದುರಲ್ಲಿ ನೀನು ದೀಪ ಹಚ್ಚಬೇಕು ಎಂದು ಕೇಳಿಕೊಂಡ. ಆದರೆ ಪ್ರತಿ ಸಲದಂತೆ ಅಪ್ಪ ಈ ಬಾರಿ ಬ್ಯುಸಿ ಇದ್ದೇನೆ, ಇನ್ನೊಂದು ಬಾರಿ ಬರುತ್ತೇನೆ ಎಂಬ ಉತ್ತರ ಮಾತ್ರ. ಒಮ್ಮೆ ಪಕ್ಕದ ಮನೆಯ ಹುಡುಗ ಚಿರಾಗ್ ಹೇಳಿದನು, ಅಜ್ಜ, ನಾನೇ ನಿಮಗಾಗಿ ದೀಪ ಹಚ್ಚುತ್ತೇನೆ. ಆಗ ಅನಂತರಾಯ ಕಣ್ಣೀರಿನಿಂದ ಹೇಳಿದರು, ನನ್ನ ಮಕ್ಕಳಿಗಿಂತ ಬೇರೆ ಯಾರಾದರೂ ಪ್ರೀತಿಯನ್ನು ತೋರಿಸಿದ್ದರೆ ಅದು ನಿಜವಾದ ಸಂಬಂಧ. ಆಸ್ಪತ್ರೆಯ ತಟ್ಟೆ ಕೊನೆಯ ಕ್ಷಣವಾಯಿತು. ಒಂದು ದಿನ ಅನಂತರಾಯರಿಗೆ ತಲೆ ಸುತ್ತಿದ್ದ ಅನುಭವ. ಪಕ್ಕದ ಮನೆಯವರ ಸಹಾಯದಿಂದ ಅವರನ್ನು ಸರ್ಕಾರಿ ಆಸ್ಪತ್ರೆ ಸೇರಿಸಲಾಯಿತು. ಡಾಕ್ಟರ್ ಹೇಳಿದರು, ಬಲಭಾಗ ಶಕ್ತಿಹೀನವಾಗಿದೆ, ಇನ್ನು ಕೆಲವೇ ದಿನಗಳು ಮಾತ್ರ ಎಂದರು. ಅವರ ಕೈ ಬಲಹೀನವಾದರೂ ಮುಖದಲ್ಲಿ ಆತಂಕವಿರಲಿಲ್ಲ. ಆದರೆ ಅವರ ಕಣ್ಣಲ್ಲಿ ಮಗನನ್ನು ಒಂದು ಸಾರಿ ನೋಡಬೇಕೆಂಬ ತೀವ್ರ ಪಿಸು ಮಾತು ಇತ್ತು. ಅವರು ಒಂದು ಕೋಣೆಯಲ್ಲಿ ಒಂದು ಪೇಪರ್ ಬರೆದದ್ದು ಇತ್ತು. ಅದು ಅವರು ತಮ್ಮ ಮಗನಿಗೆ ಬರೆದ ಪತ್ರ. ನಾನು ಬಾಳಿದರೆ ನೀನು ಬಾರದೆಯೇ ಇರಬಹುದು, ಆದರೆ ನಾನು ಹೊರಟು ಹೋದ ಮೇಲೆ ನನ್ನ ಮನೆಯ 3ನೇ ಕೋಣೆಯಲ್ಲಿ ನನ್ನ ನೆನಪಾಗಿ ಹನಿ ಹನಿಯಾಗಿ ನೀನು ಕಣ್ಣೀರು ಹಾಕುವೆ. ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗಬಹುದು ರಾಜೇಶ್. ಆಸ್ಪತ್ರೆಯಲ್ಲಿ ಇದ್ದಾಗಲೇ ರಾಜೇಶ್ಗೆ ಕರೆ ಮಾಡಲಾಯಿತು. ಆದರೆ ನಾನು ಮೀಟಿಂಗ್ನಲ್ಲಿ ಇದ್ದೇನೆ, ರಾತ್ರಿ ಕರೆ ಮಾಡ್ತೇನೆ ಎಂಬ ಉತ್ತರ. ಆದರೆ ಅದೇ ರಾತ್ರಿ ರಾಜೇಶ್ಗೆ ಇನ್ನೊಂದು ಕರೆ, ನಿಮ್ಮ ಅಪ್ಪ ಇಂದು ತೀರಿ ಹೋಗಿದ್ದಾರೆ. ಪಶ್ಚಾತ್ತಾಪದ ಸಾಗರ. ರಾಜೇಶ್ ಊರಿಗೆ ಬಂದು ಅಪ್ಪನ ಸತ್ತ ದೇಹ ನೋಡಿ ಕುಸಿದು ಬಿದ್ದ. ಅಪ್ಪ ಬರೆದ ಪತ್ರ, ಆಲ್ಬಮ್, ಅವರ ಮಾತುಗಳು, ಮನೆಯ ಒಣಗಿದ ಹಾದಿಗಳು ಎಲ್ಲವೂ ರಾಜೇಶ್ ಮನಸ್ಸನ್ನು ಬಡಿದವು. ತಡವಾಗಿ ಬಂದ ಪ್ರೀತಿಯ ಪ್ರಹಾರ. ಅಪ್ಪ, ನಾನು ಫೋನ್ ಮಾಡಬಹುದಿತ್ತು. ನಾನು ಮನೆಗೆ ಬಂದು ಒಂದು ಬಾರಿಗೆ ನಿನ್ನ ಕೈ ಹಿಡಿದು ಏನು ಬೇಕು ಅಪ್ಪ
ಎಂದು ಕೇಳಬಹುದಿತ್ತು. ಆದರೆ ನಾನು ಬ್ಯುಸಿಯಾಗಿದ್ದೆ. ಅವನ ಕಣ್ಣೀರು ನದಿಯಾಗಿ ಹರಿಯುತ್ತಿತ್ತು. ಆದರೆ ಈಗ ಪ್ರೀತಿಗೆ ಗೊತ್ತಿಲ್ಲ. ಬಾಕಿ ಉಳಿದಂತೆ ಕೇವಲ ಪಶ್ಚಾತ್ತಾಪ ಮಾತ್ರ. ಆಗ ಅವನು ಒಂದು ಮಾತು ಹೇಳುತ್ತಿದ್ದ, ಇನ್ನು ಮುಂದೆ ಯಾರೇ ಜೀವಂತ ಇದ್ದರೆ ಅವರನ್ನು ಪ್ರೀತಿಸಿ. ಅದಾದ ಒಂದು ವಾರದಲ್ಲೇ ರಾಜೇಶ್ ನಮ್ಮ ಯುವಕರ ಸಂಘದಲ್ಲಿ ಮಾತನಾಡಿದ. ನನ್ನ ಅಪ್ಪ ಒಂದು ವೇಳೆ ನನ್ನನ್ನು ಪ್ರೀತಿಸುತ್ತಿದ್ದರೆ ನಾನು ಪ್ರೀತಿಯಂತೆ ಪ್ರತಿಸ್ಪಂದಿಸಬೇಕಿತ್ತು. ಆದರೆ ನಾನು ತಡವಾಯಿತು. ಈಗ ನನಗಾದ ಪಶ್ಚಾತ್ತಾಪ ನಿಮಗಾಗಬಾರದು. ನಿಮ್ಮ ಅಮ್ಮ, ಅಪ್ಪ, ಅಣ್ಣ, ತಂಗಿ, ಪತ್ನಿ, ಸ್ನೇಹಿತ ಯಾರಾದರೂ ನಿಮ್ಮ ಹತ್ತಿರ ಇದ್ದರೆ ಇಂದು ಪ್ರೀತಿಸಿ. ನಾಳೆ ಅವರು ಇರಲಿಲ್ಲ ಅನ್ನೋದು ನಿಮ್ಮ ಜೀವನದಲ್ಲಿ ಪಶ್ಚಾತ್ತಾಪದ ನೋವಾಗಿ ಉಳಿಯಬಾರದು. ಇದನ್ನು ಕೇಳಿದ ಜನರು ನಿಶ್ಶಬ್ದ. ಅವರ ಕಣ್ಣು ಕಣ್ಣೀರಿನಿಂದ ನೆನೆದಿತ್ತು. ಸ್ನೇಹಿತರೆ, ಮನುಷ್ಯರು ಖುಷಿಯಾಗಿರಬಹುದು, ದುಃಖಿಯಾಗಿರಬಹುದು, ಗರ್ವದಿಂದ ಕೂಡಿರಬಹುದು. ಆದರೆ ಅವರು ಜೀವಂತವಾಗಿದ್ದರೆ ಅವರ ಜೊತೆ ಇದ್ದು ಪ್ರೀತಿ ತೋರಿಸಬೇಕು. ಅವರು ಇಲ್ಲದ ನಂತರ ಕಳೆಯುವ ಪ್ರೀತಿಯು ಕೇವಲ ಪಶ್ಚಾತ್ತಾಪ ಮಾತ್ರ. ಸ್ನೇಹಿತರೆ, ಈ ಸುಂದರವಾದ ಕಥೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.